ನಮಸ್ಕಾರ. Welcome to session number 19, which includes demand forecasting techniques. First, we should know what is demand forecasting. Demand forecasting means it is the process of estimating the demand for an organizational product or services in a specified future period of time. That is called demand forecasting. ಇಲ್ಲಿ ಡಿಮಾಂಡ್ ಫೋರ್ಕಾಸ್ಟಿಂಗ್ ಅಂದರೆ ಬೇಡಿಕೆಯ ಅಂದಾಜು ಅಂತ ಕರ್ಕೊಳ್ತೀವಿ. ಒಂದು ಭವಿಷ್ಯದ ನಿರ್ದಿಷ್ಟ ಅವಧಿಗೆ ಒಂದು ಸಂಸ್ಥೆಯ ವಸ್ತುವಿನ ಅಥವಾ ಸೇವೆಯ ಬೇಡಿಕೆಯನ್ನು ಅಂದಾಜಿಸುವ ಕ್ರಿಯೆಯನ್ನು ನಾವಿಲ್ಲಿ ಬೇಡಿಕೆಯ ಮುನ್ನಂದಾಜು ಅಥವಾ ಡಿಮಾಂಡ್ ಫೋರ್ಕಾಸ್ಟಿಂಗ್ ಅಂತ ಕರ್ಕೊಳ್ತೀವಿ. ಅಂದರೆ ಒಂದು ಭವಿಷ್ಯದ ಒಂದು ನಿರ್ದಿಷ್ಟ ಅವಧಿಗೆ, ಅದರ ಮುಂದಿನ 1 ತಿಂಗಳಾಗಿರ್ಬೋದು ಅಥವಾ 2 ತಿಂಗಳಾಗಿರ್ಬೋದು, ಈ ರೀತಿ ಒಂದು ನಿರ್ದಿಷ್ಟ ಅವಧಿಗೆ ನಮ್ಮ ಸಂಸ್ಥೆಯ ವಸ್ತುವಿನ ಅಥವಾ ಸೇವೆಯ ಬೇಡಿಕೆಯನ್ನು ಅಂದಾಜಿಸುವಂಥ ಕ್ರಿಯೆ, ಅದನ್ನು ನಾವಿಲ್ಲಿ ಬೇಡಿಕೆಯ ಅಂದಾಜು. ಸೊ ಡಿಮಾಂಡ್ ಫಾರ್ಕಾಸ್ಟಿಂಗ್ ಮೀನ್ಸ್ ಹಿಯರ್ ವಿ ಹ್ಯಾವ್ ಟು ಪ್ರಿಡಿಕ್ಟ್ ಆರ್ ಎಸ್ಟಿಮೇಟ್ ದ ಡಿಮಾಂಡ್ ಫಾರ್ ಅವರ್ ಪ್ರಾಡಕ್ಟ್ ಆರ್ ಸರ್ವೀಸಸ್ ಫಾರ್ ಎ ಫ್ಯೂಚರ್ ಪೀರಿಯಡ್ ಆಫ್ ಟೈಮ್. So this time should be fixed. It may be for a future 1 month, next 1 month or 2 months, 6 months, etc. You have to fix the period for which what is the demand for our product or a service. That is to be estimated. That is called demand forecasting. So demand forecasting is a combination of two words. The first one is demand, the other one is forecasting. So as we know that demand means it is the outside requirements of a produce or a service. So how much products are required by the customer or outsiders for a particular period of time. Forecasting means making estimation in the present for a future occurring event. So forecasting means you have to estimate or read the future for a event which is going to occur. That is called forecasting. ಇಲ್ಲಿ ಡಿಮಾಂಡ್ ಫೋರ್ಕಾಸ್ಟಿಂಗಲ್ಲಿ 2 ಶಬ್ದಗಳಿರುತ್ತೆ. ಒಂದು ಬೇಡಿಕೆ, ಇನ್ನೊಂದು ಅಂದಾಜು. ಬೇಡಿಕೆ ಎಂದರೆ ಹೊರ ವ್ಯಕ್ತಿಗಳು ಅಥವಾ ಗ್ರಾಹಕರು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಎಷ್ಟು ವಸ್ತುಗಳಿಗೆ ಬೇಡಿಕೆಯನ್ನು ಸಲ್ಲಿಸ್ತಾರೆ ಅಥವಾ ಎಷ್ಟು ಡಿಮಾಂಡನ್ನು ಮಾಡ್ತಾರೆ, ಅದನ್ನು ಹೇಳ್ತೀವಿ ನಾವು ಡಿಮಾಂಡ್ ಅಂತ ಕರ್ಕೊಳ್ತೀವಿ. ಫೋರ್ಕಾಸ್ಟಿಂಗ್ ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ಆಗುವಂಥ ಘಟನೆ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಅಂದಾಜಿಸುವಂಥದ್ದು, ಅದನ್ನು ಹೇಳ್ತೀವಿ ನಾವು ಫೋರ್ಕಾಸ್ಟಿಂಗ್ ಅಂತ ಕರ್ಕೊಳ್ತೀವಿ. ಸೊ ಈ ಡಿಮಾಂಡ್ ಫೋರ್ಕಾಸ್ಟಿಂಗ್ ಟೆಕ್ನಿಕ್ಸಲ್ಲಿ ಕೂಡ 2 ಟೈಪ್ ಇದೆ. ಒಂದು ಫಸ್ಟ್ ಒನ್ ಈಸ್ ಕ್ವಾಲಿಟೇಟಿವ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್. ಸೊ ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಮೀನ್ಸ್ ಸರ್ವೆ ಮೆಥಡ್ಸ್ ಆ್ಯಂಡ್ ಒಪಿನಿಯನ್ poll method. So under survey method, complete enumeration survey method and sample survey method. And quantitative techniques, we have time series analysis, smoothing techniques, barometric methods, econometric methods, which includes regression analysis. ಇಲ್ಲಿ ಡಿಮಾಂಡ್ ಫೋರ್ಕಾಸ್ಟಿಂಗ್ ಟೆಕ್ನಿಕ್ಸ್ ಏನಿದೆ, ಫೋರ್ಕಾಸ್ಟಿಂಗ್ ಮಾಡಬೇಕಾದ್ರೆ ಯೂಸ್ ಮಾಡುವಂಥ ಒಂದು ತಂತ್ರಗಳು ಏನಿದೆ ಅವುಗಳನ್ನು 2 ರೀತಿಯಾಗಿ ಮಾಡ್ತೀವಿ. ಒಂದು ಗುಣಾತ್ಮಕ ತಂತ್ರಗಳು, ಇನ್ನೊಂದು ಪರಿಮಾಣಾತ್ಮಕ ತಂತ್ರಗಳು ಅಂತ ಕರ್ಕೊಳ್ತೀವಿ. ಗುಣಾತ್ಮಕ ತಂತ್ರಗಳಲ್ಲಿ ಸರ್ವೆ, ಸಮೀಕ್ಷಾ ವಿಧಾನ ಮತ್ತು ಅಭಿಪ್ರಾಯ ಸಂಗ್ರಹಣಾ ವಿಧಾನ. ಈ ಸರ್ವೆ ಅಥವಾ ಸಮೀಕ್ಷಾ ವಿಧಾನದಲ್ಲಿ ಸಂಪೂರ್ಣ ಮಾಹಿತಿ ಸಮೀಕ್ಷಾ ವಿಧಾನ ಏನಿದೆ ಅದನ್ನು ಕನ್ಸಿಡರ್ ಮಾಡ್ತೀವಿ. ಅದರೊಳಗಡೆ ಸ್ಯಾಂಪಲ್ ಸರ್ವೆ ಕೂಡ ಬರುತ್ತೆ, ಅಂದರೆ ನಮೂನಾ ಸಮೀಕ್ಷೆ ವಿಧಾನ ಅಂತ ಕೂಡ ಬರುತ್ತೆ. ಅದೇ ರೀತಿ ಕ್ವಾಂಟಿಟೇಟಿವ್ ಪರಿಮಾಣಾತ್ಮಕದಲ್ಲಿ ನಮ್ಮ ವಿವರದಲ್ಲಿ ಟೈಮ್ ಸೀರೀಸ್ ಬರುತ್ತೆ, ಸ್ಮೂತಿಂಗ್ ಟೆಕ್ನಿಕ್ಸ್ ಬರುತ್ತೆ, ಬಾರೋಮೆಟ್ರಿಕ್ ಮತ್ತು ಎಕನಾಮೆಟ್ರಿಕ್ ಮೆಥಡ್ಸ್ ಬರುತ್ತೆ, ಅದರೊಳಗಡೆ ರಿಗ್ರೆಷನ್ ಅನಾಲಿಸಿಸ್ ವಿಶ್ಲೇಷಣೆ ಬರುತ್ತೆ. ಈಗ ಒಂದೊಂದೇ ತಗೊಳ್ಳೋಣ. ಫಸ್ಟ್ ಕ್ವಾಲಿಟೇಟಿವ್ ಟೆಕ್ನಿಕ್ಸನ್ನು ಕನ್ಸಿಡರ್ ಮಾಡ್ತಾ ಹೋಗೋಣ. ಸೊ ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ರಿಲೈ ಆನ್ ಕಲೆಕ್ಟಿಂಗ್ ಡಾಟಾ ಆನ್ ಬೈಯಿಂಗ್ ಬಿಹೇವಿಯರ್ ಆಫ್ ಕನ್ಸ್ಯೂಮರ್ಸ್ ಫ್ರಮ್ ಎಕ್ಸ್ಪರ್ಟ್ಸ್ ಆರ್ ಥ್ರೂ ಕಂಡಕ್ಟಿಂಗ್ ಸರ್ವೇಸ್ ಇನ್ ಆರ್ಡರ್ ಟು ಫೋರ್ಕಾಸ್ಟ್ ಡಿಮಾಂಡ್. ದೀಸ್ ಟೆಕ್ನಿಕ್ಸ್ ಆರ್ ಜನರಲಿ ಯೂಸ್ಡ್ ಟು make short-term forecast of demand. Qualitative techniques are especially useful in situation when historical data is not available. For example, introduction of a new product or a service. These techniques are based on experience, judgment, intuition, conjecture, etc. Here the qualitative techniques ಅಂತ ಹೇಳ್ಬೇಕಾದ್ರೆ, ಗುಣಾತ್ಮಕ ಅಂತ ಹೇಳ್ಬೇಕಾದ್ರೆ ಇದು ಎಕ್ಸ್ಪರ್ಟ್ಸ್ ಮತ್ತು ಇನ್ನರು ಸಮೀಕ್ಷೆಯನ್ನು ಕಂಡಕ್ಟ್ ಮಾಡಿ ಸಮೀಕ್ಷೆಯನ್ನು ನಡೆಸಿ ಕೊಳ್ಳುವವರ ಅಥವಾ ಗ್ರಾಹಕರ ಒಂದು ಬಿಹೇವಿಯರ್, ಅವರ ನಡವಳಿಕೆಯನ್ನು ಪರಿಗಣಿಸಿ ನಾವು ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತೀವಿ. ಆ ಮೂಲಕ ಬೇಡಿಕೆಯ ಅಂದಾಜನ್ನು ಮಾಡ್ತೀವಿ. ಇಂತಹ ಒಂದು ನಾವು ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಅಥವಾ ಗುಣಾತ್ಮಕ ತಂತ್ರಗಳು ಅಂತ ಕರ್ಕೊಳ್ತೀವಿ.
ಈ ಗುಣಾತ್ಮಕ ತಂತ್ರಗಳು ಏನಿರುತ್ತೆ, ಯಾವುದಕ್ಕೆ ಹಿಸ್ಟಾರಿಕಲ್ ಡಾಟಾ ಅಂದರೆ ಇಂದಿನ ಒಂದು ಯಾವುದೇ ಅನುಭವ ಅಥವಾ ಯಾವುದೇ ದತ್ತಾಂಶಗಳು ಮಾಹಿತಿ ಲಭ್ಯವಿಲ್ಲದಿದ್ದಾಗ ಅಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ತಂತ್ರಗಳನ್ನು ಉಪಯೋಗಿಸ್ಕೊಳ್ತೀವಿ. ಇಲ್ಲಿ ಉದಾಹರಣೆ ತಗೊಳ್ಳಿದ್ರೆ, ಹೊಸ ವಸ್ತು ಅಥವಾ ಸೇವೆಯನ್ನು ನಾವು ಪರಿಚಯಿಸಬೇಕು. ಅಂಥ ಸಂದರ್ಭದಲ್ಲಿ ಅದಕ್ಕೆ ಇಂದಿನ ಯಾವುದೇ ಹಿಸ್ಟ್ರಿ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ, ನಾವು ಈ ಒಂದು ಸಮೀಕ್ಷಾ ವಿಧ ಅಥವಾ ಕ್ವಾಲಿಟೇಟಿವ್ ಟೆಕ್ನಿಕ್ಸನ್ನು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾದರೆ ಕ್ವಾಲಿಟೇಟಿವ್ ಟೆಕ್ನಿಕ್ಸಲ್ಲಿ ಮೊದಲನೇ ತಗೊಳ್ತಾ ಇದ್ದೀವಿ ಸರ್ವೆ ಮೆಥಡ್ಸ್. ವಾಟ್ ಈಸ್ ಸರ್ವೆ ಮೆಥಡ್ಸ್? ಸರ್ವೆ ಮೆಥಡ್ಸ್ ಆರ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮೆಥಡ್ಸ್ ಆಫ್ ಫೋರ್ಕಾಸ್ಟಿಂಗ್ ಡಿಮಾಂಡ್ ಇನ್ ದ ಶಾರ್ಟ್ ರನ್. This method relies on the future purchase plans of consumers and their intentions to anticipate demand. Thus, in this method, an organization conducts survey with consumers to determine the demand for their existing products and services and anticipate the future demand accordingly. Under survey methods, we are going to, it's meant for only for short term. So, in order to collect the data, we have to conduct the survey to contact the purchaser or the consumer, what their purchase plan for the future. On that basis we are going to estimate the demand. That is called survey method. ಇಲ್ಲಿ ಸಮೀಕ್ಷಾ ವಿಧಾನ ಅಂತ ಹೇಳಿದ್ರೆ, ಸಮೀಕ್ಷಾ ವಿಧಾನವನ್ನು ಯಾವಾಗಲೂ ಕೂಡ ಏನು ಮಾಡ್ಕೊಳ್ಬೇಕಾಗುತ್ತೆ, ಅಲ್ಪಾವಧಿಗೆ ಅದನ್ನು ನಾವು ತಗೊಳ್ತಾ ಇದ್ದೀವಿ. ಇದನ್ನು ಯಾವ ರೀತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ನಾವು ಒಂದು ಸಮೀಕ್ಷೆಯನ್ನು ನಡೆಸಿ ಆ ಸಮೀಕ್ಷೆಯಲ್ಲಿ ಏನು ಗ್ರಾಹಕರು ಭವಿಷ್ಯದಲ್ಲಿ ಕೊಳ್ಳುವಂತಹ ಒಂದು ಯೋಜನೆ ಏನು ಮಾಡ್ಕೊಂಡಿದ್ದಾರೆ, ಆ ಒಂದು ಯೋಜನೆಯ ಆಧಾರದ ಮೇಲೆ ಆ ವಸ್ತುವಿನ ಅಥವಾ ಸೇವೆಯ ಬೇಡಿಕೆಯನ್ನು ನಾವು ಅಂದಾಜು ಮಾಡ್ತೀವಿ. ಇಂಥದ್ದನ್ನು ಹೇಳಿದ ನಾವಿಲ್ಲಿ ಸಮೀಕ್ಷಾ ವಿಧಾನ ಅಂತ ಕರ್ಕೊಳ್ತೀವಿ. ಸಮೀಕ್ಷಾ ವಿಧಾನ ಅಂತ ಕರ್ಕೊಳ್ತೀವಿ. ಈ ಸಮೀಕ್ಷಾ ವಿಧಾನದಲ್ಲಿ ಮೊದಲನೇ ತಗೊಳ್ಳೋದು ಕಂಪ್ಲೀಟ್ ಎನ್ಯುಮರೇಷನ್, ಸಂಪೂರ್ಣ ಗಣತಿ ವಿಧಾನ. ಮೊದಲನೇ ತಗೊಳ್ಳೋದು ಕಂಪ್ಲೀಟ್ ಎನ್ಯುಮರೇಷನ್ ಮೆಥಡ್. ಅಂಡರ್ ದಿಸ್ ಮೆಥಡ್, it is also called census method of demand forecasting. In this method, almost all potential users, each and every users of a product or a service are contacted and collected the data for regarding their future purchase of that particular product or a service. Based on that survey, we are going to make the estimate of a demand. That is called complete enumeration method. ಇಲ್ಲಿ ಸಂಪೂರ್ಣ ಗಣತಿ ವಿಧಾನ ಅಂತ ಹೇಳಿದ್ರೆ, ಏನು ಗ್ರಾಹಕರಿದ್ದಾರೆ ಪ್ರತಿಯೊಬ್ಬ ಗ್ರಾಹಕರನ್ನು ಸಂದರ್ಶನ ಮಾಡ್ತೀವಿ. ಅವರು ಆ ವಸ್ತು ಅಥವಾ ಸೇವೆ ಏನಿದೆ ಅದನ್ನು ಮುಂದೆ ಭವಿಷ್ಯದಲ್ಲಿ ಎಷ್ಟನ್ನು ಕೊಂಡ್ಕೊಳ್ತಾರೆ, ಆ ಮಾಹಿತಿಯ ಆಧಾರದ ಮೇಲೆ ಏನು ಮಾಡ್ಕೊಳ್ತೀವಿ, ನಾವು ಬೇಡಿಕೆಯನ್ನು ಅಂದಾಜು ಮಾಡ್ತೀವಿ. ಇಟ್ ಈಸ್ ದ ಮೋಸ್ಟ್ ಅಕ್ಯುರೇಟ್ ಮೆಥಡ್ ಬಿಕಾಸ್ ಈಚ್ ಆ್ಯಂಡ್ ಎವರಿ ಕನ್ಸ್ಯೂಮರ್ ವಿ ಆರ್ ಗೋಯಿಂಗ್ ಟು ಕಾಂಟ್ಯಾಕ್ಟ್ ವಾಟ್ ಎವರ್ ದೇ purchasing plan, their purchasing plan. On that basis we are going to estimate the demand for that product or a services. That's why it is a most accurate and most accurate method of demand forecasting. ಇಲ್ಲಿ ಪ್ರತಿಯೊಬ್ಬ ಗ್ರಾಹಕರನ್ನು ಕೂಡ ನಾವು ಸಂದರ್ಶನ ಮಾಡಿ ಅವರ ಭವಿಷ್ಯದ ಕೊಳ್ಳುವ ಯೋಜನೆ, ಆ ವಸ್ತುವನ್ನು ಕೊಳ್ಳುವ ಯೋಜನೆ ಏನಿದೆ ಅದನ್ನು ಪರಿಗಣನೆ ಮಾಡೋದ್ರಿಂದ ಇದನ್ನು ಅತಿ ಸೂಕ್ತವಾದಂಥ ಮತ್ತು ನಿಖರವಾದಂಥ ಮೆಥಡ್ಸ್ ಅಂತ ಕರ್ಕೊಳ್ತೀವಿ ಯಾವುದೇ ಒಂದು ಬೇಡಿಕೆಯನ್ನು ಅಂದಾಜು ಮಾಡಲಿಕ್ಕೆ. So the aggregate demand forecasts are attained by totaling the probable demands of all the individual consumers in the markets, because here each and every individuals are contacted, what are their quantity going to buy in the future for that product. Each individual's products are totaled. Suppose for example consider some maybe purchased 5, the second one is 2, like that we are going to aggregate this. That is called complete enumeration method. ಇದನ್ನು ನಾವು ಸಂಪೂರ್ಣ ಗಣತಿ ವಿಧಾನ ಅಂತ ಕರ್ಕೊಳ್ತೀವಿ. Next one is sample survey method. In this method, only a few potential consumer called samples are selected from the market and surveyed. In this method, the average demand is calculated based on the information gathered from the samples. Here, suppose if the huge number of consumers, it is not possible to contact each and every consumer because it will make a more time consuming method. So that's why we have to take the samples. We have to select only the representative of the entire mass or the universe. So whatever these samples are contacted and whatever the information is given by them regarding their future purchase, that is considered as a mass communication. That's why it is called a sample survey. ಇಲ್ಲಿ ಸ್ಯಾಂಪಲ್ ಸರ್ವೆ ಅಂತ ಹೇಳಿದ್ರೆ ನಮೂನೆ ಸಮೀಕ್ಷಾ ವಿಧಾನ ಅಥವಾ ಮಾದರಿ ಸಮೀಕ್ಷಾ ವಿಧಾನ ಅಂತ ಹೇಳಿದ್ರೆ ಎಲ್ಲಿ ಗ್ರಾಹಕರ ಸಂಖ್ಯೆ ಜಾಸ್ತಿ ಇರುತ್ತೆ ಅಂಥ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬರನ್ನು ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ, ಸಂದರ್ಶನ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಏಕೆಂದರೆ ಇದು ಸಾಕಷ್ಟು ಸಮಯವನ್ನು ತಗೊಳ್ಳುತ್ತೆ.
ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ, ಕೇವಲ ಕೆಲವರನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ. ಈ ಆಯ್ಕೆ ಮಾಡಲು ಮಾದರಿ ಅಥವಾ ನಮೂನೆಗಳು ಅಂತ ಕರ್ಕೊಳ್ತೀವಿ. ಅವರ ನಮೂನೆಗಳನ್ನು ಅಥವಾ ಮಾದರಿಗಳನ್ನು ನಾವು ಅವರು ಕೊಡುವಂಥ ಮಾಹಿತಿಯ ಆಧಾರದ ಮೇಲೆ ಏನು ಮಾಡ್ಕೊಳ್ತೀವಿ, ನಾವು ಬೇಡಿಕೆಯನ್ನು ಅಂದಾಜು ಮಾಡ್ತೀವಿ. ಇದನ್ನು ನಾವು ಸ್ಯಾಂಪಲ್ ಸರ್ವೆ ಮೆಥಡ್ ಅಥವಾ ನಮೂನೆ ಮಾದರಿ ಸಮೀಕ್ಷೆ ವಿಧಾನ ಅಂತ ಕರ್ಕೊಳ್ತೀವಿ. ನೆಕ್ಸ್ಟ್ ಒನ್ ಈಸ್ ಒಪಿನಿಯನ್ ಪೋಲ್. Your opinion poll method involves taking the opinion of those who possess knowledge of the market trends, such as sales representative, marketing experts, and consultant. The most commonly used opinion poll methods are as follows. First one is expert opinion method. In this method, sales representatives of different organizations get in touch with the consumers in specific areas. They gather the information related to consumers' buying behavior, their reactions and responses to market changes, their opinion about the new product. So here we are opinion poll method. Under this we are going to collect the information from the experts, not directly from the consumers. We are going to collect the information from the experts who are directly connected with the markets or the consumers. Examples, these are called sales representative, marketing experts, and consultants. The first method under this is expert opinion method. In this method, sales representative of the different areas of an organization are directly connected with the consumers. They gather the information from the consumers. From that, we collect the information from these experts and predict the demand. This is called expert opinion method. ಇಲ್ಲಿ ಅಭಿಪ್ರಾಯ ಸಂಗ್ರಹಣೆ ಏನು ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಇದನ್ನು ಇಲ್ಲಿ ನಾವು ನೇರವಾಗಿ ಗ್ರಾಹಕರಿಂದ ಮಾಹಿತಿಯನ್ನು ಪಡ್ಕೊಳ್ಳೋದಿಲ್ಲ. ನಾವೇನು ಮಾಡ್ಕೊಳ್ತೀವಿ, ಎಕ್ಸ್ಪರ್ಟ್ಸ್ ಅಂತ ಏನು ಕರ್ಕೊಳ್ತೀವಿ, ನಿಪುಣರು ಅಂತ ಏನು ಕರ್ಕೊಳ್ತೀವಿ, ಅವರಿಂದ ಹೇಳ್ತೀವಿ. ನಿಪುಣರು ಅಂತ ಹೇಳಿದ್ರೆ ನಮಗೆ ಸೇಲ್ಸ್ ರೆಪ್ರೆಸೆಂಟೇಟಿವ್ ಇರ್ಬೋದು, ಅಥವಾ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ಸ್ ಇರ್ಬೋದು, ಅಥವಾ ಕನ್ಸಲ್ಟೆಂಟ್ಸ್ ಇರ್ಬೋದು. ಅವರು ನೇರವಾಗಿ ಗ್ರಾಹಕರೊಂದಿಗೆ ಸಂಬಂಧವನ್ನು ಏರ್ಪಡುತ್ತಾರೆ. ಅವರ ಮೂಲಕ ನಾವು ಏನು ಮಾಡ್ಕೊಳ್ತೀವಿ, ಈ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಬೇಡಿಕೆಯನ್ನು ಅಂದಾಜು ಮಾಡ್ತೀವಿ. ಹಾಗಾದರೆ ಅಭಿಪ್ರಾಯ ಸಂಗ್ರಹಣಾ ವಿಧಾನದ ಮೂಲಕ ಏನು ಮಾಡ್ಕೊಳ್ತೀವಿ, ನಾವಿಲ್ಲಿ ಕೆಲವೊಂದು ವಿಧಾನಗಳಿವೆ. ಅವಳದಿ ಎಕ್ಸ್ಪರ್ಟ್ ಒಪಿನಿಯನ್ ಮೆಥಡ್. ಎಕ್ಸ್ಪರ್ಟ್ ಒಪಿನಿಯನ್ ಮೆಥಡ್ ಅವಾಗಲೇ ಹೇಳಿದೆ. ಎಕ್ಸ್ಪರ್ಟ್ಸ್ ಅಂತ ಹೇಳಿದ್ರೆ ಇಲ್ಲಿ ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಫ್ ಡಿಫ್ರೆಂಟ್ ಏರಿಯಾಸ್. ಅವರೇನಿದ್ದಾರೆ ಬೇರೆ ಬೇರೆ ಏರಿಯಾದಲ್ಲಿ ಅಥವಾ ರೀಸನಲ್ಲಿ ಇರುವಂಥ ಸೇಲ್ಸ್ ರೆಪ್ರೆಸೆಂಟೇಟಿವ್ಸನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರೇನು ಮಾಡ್ತಾರೆ, ಗ್ರಾಹಕರ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅವರ ಮೂಲಕ ನಾವೇನು ಮಾಡ್ಕೊಳ್ತೀವಿ, ಗ್ರಾಹಕರು ಏನನ್ನು ಕೊಂಡ್ಕೊಳ್ತಾರೆ ಅನ್ನೋ ತಿಳ್ಕೊಂಡು ಏನು ಮಾಡ್ತೀವಿ, ನಾವು ಬೇಡಿಕೆಯನ್ನು ಅಂದಾಜು ಮಾಡ್ತೀವಿ. ಇದನ್ನು ಹೇಳ್ತೀವಿ ನಾವು ಎಕ್ಸ್ಪರ್ಟ್ ಒಪಿನಿಯನ್ ಮೆಥಡ್ ಅಂತ ಕರ್ಕೊಳ್ತೀವಿ. ಎರಡನೇದು ಡೆಲ್ಫಿ ಮೆಥಡ್. ಇನ್ ದಿಸ್ ಮೆಥಡ್ ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಆರ್ ಪ್ರೊವೈಡೆಡ್ ವಿತ್ ದ ಎಸ್ಟಿಮೇಟ್ ಆ್ಯಂಡ್ ಅಸಂಪ್ಷನ್ಸ್ ಆಫ್ ಫೋರ್ಕಾಸ್ಟ್ ಮೇಡ್ ಬೈ ಅದರ್ ಎಕ್ಸ್ಪರ್ಟ್ಸ್ ಇನ್ ದ ಇಂಡಸ್ಟ್ರಿ. Experts may reconsider and revise their own estimates and assumptions based on the information provided by other experts. ಇಲ್ಲಿ ಡೆಲ್ಫಿ ಮೆಥಡ್ ಅಂತ ಹೇಳಿದ್ರೆ, ಈ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಕೊಟ್ಟಿರ್ತಾರೆ ಇನ್ಫಾರ್ಮೇಷನ್ನ, ಅವ್ರು ಕೊಟ್ಟಿರುವಂಥ ಅಸಂಪ್ಷನ್ಸ್ ಅಂದರೆ ಏನಿದೆ ಅದನ್ನು ಇನ್ನೊಂದು ಸಾರಿ ಏನು ಮಾಡೋದು, ರಿವ್ಯೂ ಮಾಡೋದು. ಎಕ್ಸ್ಪರ್ಟ್ಸ್ ಕೊಟ್ಟಿರುವಂಥ ಇದನ್ನು ರೀಕನ್ಸಿಡರ್ ಮಾಡಿಸಿ ಅದಾದಮೇಲೆ ಏನು ಕಂಡುಕೊಳ್ತೀವಿ, ಬೇಡಿಕೆಯನ್ನು ಅಂದಾಜು ಮಾಡ್ಕೊಳ್ತೀವಿ. ಇದನ್ನು ಹೇಳ್ತೀವಿ ಡೆಲ್ಫಿ ಮೆಥಡ್ ಅಂತ ಕರ್ಕೊಳ್ತೀವಿ. Market studies and experiments. This method is also referred to as market experiment method. In this method, organization initially selects certain aspects of a market such as population, income level, cultural and social background, occupational distribution and consumer taste preference, etc. So here we are directly going to conduct a survey of markets. So these experiments and the studies are conducted regarding the consumers' behavior of their purchase. So select certain aspects of a market such as population, income level, culture and social background, and the occupation. That means income is very very important. So occupational distribution. So on that basis we are going to predict the demand for a product or a service. That is called demand forecasting under market studies and experiments. So here ಇಲ್ಲಿ ನಾವು ಮಾರ್ಕೆಟ್ ಸ್ಟಡೀಸ್ ಮತ್ತು ಎಕ್ಸ್ಪೆರಿಮೆಂಟ್ಸ್ ಅಂತ ಹೇಳಿದರೆ, ನಾವೇ ಸ್ವತಃ ಏನು ಮಾಡ್ಕೊಳ್ಳೋದು, ಮಾರ್ಕೆಟ್ಸನ್ನು ಅಧ್ಯಯನ ಮಾಡೋದು, ಕೆಲವೊಂದು ಪ್ರಯೋಗಗಳನ್ನು ನಡೆಸ್ಕೊಳ್ಳೋದು. ಅಂದರೆ ಇಲ್ಲಿ ಗ್ರಾಹಕರ ಪಾಪ್ಯುಲೇಷನ್ ನೋಡ್ಕೊಳ್ಬೇಕಾಗುತ್ತೆ ಮತ್ತು ಅವರ
ಆದಾಯದ ಮಟ್ಟವನ್ನು ನೋಡಬೇಕು, ಅವರ ಸಂಸ್ಕೃತಿ ಮತ್ತು ಸೋಷಿಯಲ್ ಬ್ಯಾಕ್ಗ್ರೌಂಡ್, ಸಾಮಾಜಿಕವಾದಂತೆ ಅವ್ರು ತಿಳ್ಕೊಳ್ಬೇಕಾಗುತ್ತೆ, ಯಾವ ಕೆಲಸವನ್ನು ಮಾಡ್ತಾ ಇದ್ದಾರೆ, ಮತ್ತು ಅವರ ಟೇಸ್ಟ್ ಮತ್ತು ಅಭಿರುಚಿ ಏನಿದೆ ಅದನ್ನು ಕನ್ಸಿಡರ್ ಮಾಡಿ ಏನು ಮಾಡಬೇಕಾಗುತ್ತೆ, ನಾವು ಬೇಡಿಕೆಯನ್ನು ಅಂದಾಜು ಮಾಡಬೇಕಾಗುತ್ತೆ. ಇಂತಹ ಒಂದು ವಿಧಾನವನ್ನು ನಾವಿಲ್ಲಿ ಮಾರುಕಟ್ಟೆಯ ಅಧ್ಯಯನ ಮತ್ತು ಪ್ರಯೋಗಾತ್ಮಕ ವಿಧಾನ ಅಂತ ಕರ್ಕೊಳ್ತೀವಿ. ಈ ಮೂಲಕ ಬೇಡಿಕೆಯನ್ನು ಅಂದಾಜು ಮಾಡಬಹುದಾಗುತ್ತೆ. ಇವೆಲ್ಲವನ್ನು ಕೂಡ ನಾವು ಗುಣಾತ್ಮಕ ವಿಧಾನಗಳು ಅಂತ ಕರ್ಕೊಳ್ತೀವಿ. ಸೊ ಈ ಒಂದು ಸೆಷನಲ್ಲಿ ಇದನ್ನು ಕಲ್ತ್ಕೊಂಡಿದ್ದೀವಿ. ಅದು ಕ್ವಾಲಿಟೇಟಿವ್ ಮೆಥಡ್ಸ್ ಆಫ್ ಡಿಮಾಂಡ್ ಫೋರ್ಕಾಸ್ಟಿಂಗ್ ಅನ್ನು ತಿಳ್ಕೊಂಡಿದ್ದೀವಿ. ಮುಂದಿನೊಳಗಡೆ ನಾವು ಕ್ವಾಂಟಿಟೇಟಿವ್ ಕನ್ಸಿಡರ್ ಮಾಡೋಣ. ಅಲ್ಲಿವರೆಗೂ ವಿರಾಮ. ಥ್ಯಾಂಕ್ ಯು ವೆರಿ ಮಚ್.